IAS ಅಧಿಕಾರಿ ರೋಹಿಣಿ ಸಿಂಧೂರಿ ಅವರಿಗೆ ಈಗ ಕಾನೂನು ಸಂಕಷ್ಟ ಎದುರಾಗಿಬಿಟ್ಟಿದೆ. ಪ್ರಮುಖವಾಗಿ ಈ ಹಿಂದೆ ಮೈಸೂರಿನಲ್ಲಿ ಡಿಸಿ ಆಗಿದ್ದಂಥ ಸಂದರ್ಭದಲ್ಲಿ ನಡೆದಿರುವಂತಹ ಅಕ್ರಮ ಪ್ರಕರಣ ಒಂದಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಅನ್ನ ದಾಖಲಿಸುವುದಕ್ಕೆ ಈಗ ತನಿಖೆಯನ್ನು ನಡೆಸುವುದಕ್ಕೆ ಪೂರ್ವಾನುಮತಿಯನ್ನ ನೀಡುವುದಕ್ಕೆ ಹೈಕೋರ್ಟ್ ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟುಬಿಟ್ಟಿದೆ. ಈ ಮೂಲಕವಾಗಿ ರೋಹಿಣಿ ಸಿಂಧೂರಿ ಅವರಿಗೆ ಕಾನೂನು ಸಂಕಷ್ಟ ಎದುರಾಗ್ಬಿಟ್ಟಿದೆ. 2021ರಿಂದಲೂ ಕೂಡ ಈ ಪ್ರಕರಣ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿತ್ತು. ಆ ಸಂದರ್ಭದಲ್ಲೇ ಈ ವಿಚಾರವಾಗಿ ಪ್ರಕರಣವನ್ನ ದಾಖಲು ಮಾಡ್ಕೊಳ್ಳೋದಕ್ಕೆ ಎಫ್ಐಆರ್ ಮಾಡ್ಕೊಳ್ಳೋದಕ್ಕೂ ಕೂಡ ಮೀನಾಮೇಷ ಎಣಿಸ್ತಿತ್ತು. ನಂತರ ಸರ್ಕಾರ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿರಲಿಲ್ಲ. ಬಟ್ ಕೊನೆಗೂ ಈಗ ಇಂಥದ್ದೊಂದು ನಿರ್ಧಾರ ಆಗಬೇಕು ಅನ್ನೋದು ಬಹಳ ಗಂಭೀರವಾಗಿರೋ ವಿಚಾರವನ್ನ ಇಷ್ಟೊಂದು ಸೂಕ್ಷ್ಮವಾಗಿ ಹೆಂಗೆ ಅಂದಿನ ಸರ್ಕಾರದ ವಿಚಾರವೂ ಕೂಡ ಪ್ರಶ್ನೆ ಆಗ್ತಾ ಹೋಗುತ್ತೆ. ಇಲ್ಲಿ 2021, 22, 22ರಲ್ಲಿ ಇದು ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ತಿರಸ್ಕೃತ ಆಗುತ್ತೆ. ಹೌದು, ಇಲಾಖೆಯಲ್ಲಿ ನಿರ್ದೋಷಿ ಅಂತ ಬರುತ್ತೆ. 2025ರಲ್ಲಿ ಮತ್ತೆ ಮರು ತನಿಖೆಗೆ ಹೋಗುತ್ತೆ, ಮರು ಪ್ರಶ್ನೆ ಮಾಡಲಾಗುತ್ತೆ. ಈಗ ಅದನ್ನು ನ್ಯಾಯಾಲಯ ತುಂಬ ದೊಡ್ಡ ಮಟ್ಟಕ್ಕೆ, ಯಾಕಂದರೆ ಇದು ಈ ಭ್ರಷ್ಟಾಚಾರ ಅನ್ನುವಂಥದ್ದು ಈ ನ್ಯಾಯಪೀಠ ತುಂಬ ಚೆನ್ನಾಗಿ ಹೇಳುತ್ತೆ. ಭ್ರಷ್ಟಾಚಾರ ಅನ್ನುವಂಥದ್ದು ಕ್ಯಾನ್ಸರು ಮತ್ತು ಪ್ಲೇಗ್ ಇದ್ದಂಗೆ ಪ್ರಜಾಸತ್ತಾತ್ಮಕವಾಗಿ ಅಂಗಾಂಗಗಳನ್ನು ಇದು ತಿಂದು ನುಂಗಿಸುತ್ತೆ ಅನ್ನುವಂಥ ನಿಟ್ಟಲ್ಲಿ ಹೇಳುತ್ತೆ. ಹಾಗಾಗಿ ಇಂಥ ಭ್ರಷ್ಟಾಚಾರಗಳನ್ನು ತನಿಖೆ ನಡೆಸದೇ ಇದ್ದಲ್ಲಿ ಸತ್ಯಾಸತ್ಯತೆಗಳು ಗೊತ್ತಾಗದ ಬಯಲಿಗೆ ಬರೋದೇ ಇಲ್ಲ. ಹಾಗಾಗಿ ಇದನ್ನು ತನಿಖೆಗೆ ಒಳಪಡಿಸಿ ಲೋಕಾಯುಕ್ತ ಪೊಲೀಸರ ಅಡಿಯಲ್ಲಿ ಇದನ್ನು ವಿಚಾರಣೆಗೆ ಒಳಪಡಿಸಿ ಅಂತ ಹೇಳ್ಬಿಟ್ಟು ನ್ಯಾಯಾಂಗ ಹೇಳಿದೆ. ಹೌದು, ರಾಜ್ಯ ಸರ್ಕಾರಕ್ಕೆ ಆದೇಶವನ್ನು ಕೊಟ್ಟಿರುವಂಥದ್ದು. ಈ 2009ರ ಬ್ಯಾಚ್ನ IAS ಅಧಿಕಾರಿ ಆಂಧ್ರ ಮೂಲದವರು ರೋಹಿಣಿ ಸಿಂಧೂರಿ. ಇವರ ಮೇಲ್ಗಡೆ 2017-18ರಲ್ಲಿ ಹಾಸನದಲ್ಲಿ ಇದ್ದಾಗ ರೇವಣ್ಣ ಅವ್ರ ಜೊತೆ ಜಗಳ ಆಗುತ್ತೆ 2017-18ರಲ್ಲಿ. ಅದಾದ ನಂತರದಲ್ಲಿ ಅವರು ಮೈಸೂರಿಗೆ ಬಂದಾಗ ಶಿಲ್ಪಾ ನಾಗ್ ಅಂತೇಳಿ ಇರ್ತಾರೆ, ಮಹಾನಗರ ಪಾಲಿಕೆ ಆಯುಕ್ತರು. ಪಾಲಿಕೆಯ ಅಂದಿನ ಆಯುಕ್ತೆ ಶಿಲ್ಪಾ ನಾಗ್ ಅಂತೇಳಿ ಇರ್ತಾರೆ. ಅವರ ಜೊತೆಗೂ ಕೂಡ ಇವರದ್ದೊಂದು ಟಗ್ ಆಫ್ ವಾರ್ ಇರುತ್ತೆ. ಹೌದು, ಇವರು ಸರ್ಕಾರಿ ಪಾರಂಪರಿಕ ಕಟ್ಟಡಗಳನ್ನು ತನಗೆ ಬೇಕಾದ ರೀತಿಯಲ್ಲಿ ಬೇರೆ ರೀತಿ ಮಾರ್ಪಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದು, ಈಜುಕೊಳ ಮಾಡ್ಕೊಂಡಿದ್ದಾರೆ ಅಂತ ಬರುತ್ತೆ. ಕಟ್ಟಡದಲ್ಲಿ ಬೇರೆ ಬೇರೆ ಜಿಮ್ಮನ್ನು ಇದು ಮಾಡಿಸ್ಕೊಂಡಿದ್ದಾರೆ ಅಂತ. ಪಾರಂಪರಿಕ ಕಟ್ಟಡವನ್ನು ಆ ರೀತಿಯೆಲ್ಲ ಮಾಡೋದಕ್ಕೆ ಮಾರ್ಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಸಾರಾ ಮಹೇಶ್ ಅದ್ರ ಕೂಡ ಇದು ಮಾಡ್ತಾರೆ. ಆಮೇಲೆ ಕೊರೋನಾ ಸಮಯದಲ್ಲಿ ತುಂಬ ಸರ್ಕಾರಿ ಹಣವನ್ನು ತುಂಬ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ, ಅಲ್ಲಿ ಅವ್ಯವಹಾರಗಳು ನಡೆದಿದೆ ಅಂತ ಬಿಟ್ಟು ಬರ್ತಾರೆ. ಇದೆಲ್ಲ ನೋಡ್ತಾ ಇದ್ದರೆ ಅವ್ರ ಮೇಲೆ ತುಂಬ ಆರೋಪಗಳು ಬರುತ್ತೆ. ಇಲ್ಲಿ ಹೋಗಿರೋ ವ್ಯಾಜ್ಯ ಎಲ್ಲ ಕರ್ನಾಟಕ ರಾಜ್ಯ ಸಂಬಂಧಪಟ್ಟಂಗೆ ಕರ್ನಾಟಕದ ಹೈಕೋರ್ಟ್ ಏನು ಮಾಡುತ್ತೆ, ಒಂದು ತಿರಸ್ಕೃತ ಆಗಿದೆ ಅಂತಲೇ ಬಂದಿರೋದ್ರಿಂದ ಇವರು ಒಂದು ಕಡೆ ಸೇಫರ್ ಸೈಡ್ಗೆ ಹೋದ್ರ ಅನ್ನುವಂಥ ನಿಟ್ಟಲ್ಲಿತ್ತು. ಬಟ್ ಇವತ್ತು ಅದಕ್ಕೂ ಒಂದು ದಿನ ಬಂತು. ಹೌದು, ಇವತ್ತು ವಿಚಾರಣೆಗೆ ಒಳಪಡಿಸಿ ಭ್ರಷ್ಟಾಚಾರವನ್ನು ಹಾಗೆ ಬಿಡಬೇಡಿ, ಅದು ಸರಿಯಾಗೋದಿಲ್ಲ, ಆ ನಿಟ್ಟಲ್ಲಿ ವಿಚಾರಣೆ ಮಾಡಿ ಸತ್ಯಾಸತ್ಯತೆ ಈಚೆ ಬರಲಿ ಅನ್ನುವಂಥದ್ದು ನ್ಯಾಯಾಧೀಶ ನಾಗಪ್ರಸನ್ನ ಅವ್ರ ಪೀಠ ಏನು ಹೇಳಿತ್ತು. ಹೌದು, ತುಂಬ ದೊಡ್ಡ ಮಟ್ಟಕ್ಕೆ ಇದೊಂದು ಸದ್ದಾಯಿತು. IAS ಅಧಿಕಾರಿಗಳಿರಲಿ ಯಾರೇ ಇರಲಿ, ಭ್ರಷ್ಟಾಚಾರದ ಆರೋಪ ಬಂದಾಗ ಹಾಗೆ ಬಿಡೋದು ಸೂಕ್ತ ಅಲ್ಲ. ಇಲಾಖೆಯಲ್ಲಿ ನಿರ್ದೋಷಿ ಆದ್ರೂ ಕೂಡ ಕ್ರಿಮಿನಲ್ ಪ್ರಕರಣಗಳನ್ನು ಹಾಗೆ ಬಿಡೋದಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಏನು ಇವತ್ತು ಕೈಗೆತ್ಕೋತು ನ್ಯಾಯಾಲಯ. ತುಂಬ ದೊಡ್ಡ ಸಂದೇಶವನ್ನು ರಾಜ್ಯಕ್ಕೆ ಕೊಟ್ಟಂಗಾಯ್ತು. ತುಂಬ ದೊಡ್ಡ ಮಟ್ಟಕ್ಕೆ ಈ ಸಂದೇಶ ರವಾನೆ ಆಯಿತು. ಆ ನಿಟ್ಟಲ್ಲಿ ಏನಾದ್ರು ಬಂದಿದ್ದಾರೆ ಇವರು ಬರ್ತಾರೆ ಇನ್ನೊಂದು ಕೆಲವೇ ಕ್ಷಣದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಆಗಿದ್ದಾರೆ. ಸೆಕ್ಷನ್ 17A ಅಡಿಯಲ್ಲಿ ಇದನ್ನ ತಗೊಳ್ಳಿ ಅನ್ನುವಂಥದ್ದು ನಿಟ್ಟಲ್ಲಿ ಈ ಪ್ರಕರಣ ಏನು ಅಂತ ಕೇಳಿದ್ರೆ, 13 ರೂಪಾಯಿಗೆ ಈ ಪರಿಸರ ಸ್ನೇಹಿ ಚೀಲಗಳನ್ನ ನಗರ ಪಾಲಿಕೆ ಮತ್ತು ಇತರ ಸ್ಥಳೀಯ ಸಂಸ್ಥೆಗಳಿಗೆ ಹಂಚಿಕೆ ಮಾಡೋದಕ್ಕೆ ಈ ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್ಗಳನ್ನ ಕೊಡಲಾಗುತ್ತೆ, ಕೈ ಚೀಲ ಕೊಡಲಾಗುತ್ತೆ. ಅದಕ್ಕೆ ಅಧಿಕೃತವಾಗಿ ಅಲ್ಲಿ ಇರುವಂತ ಬೆಲೆ 13 ರೂಪಾಯಿ ಬೆಲೆಯ ಚೀಲವನ್ನ ಇವರು ಆದೇಶ ಪಡಿಸಿ ಒಂದು ಬೆಲೆ ನಿಗದಿ ಮಾಡ್ತಾರೆ, 52 ರೂಪಾಯಿ. 7.65 ಕೋಟಿ ಹಣ ಅಲ್ಲಿಗೆ ಸಂದಾಯ ಆಗುತ್ತೆ. 13 ರೂಪಾಯಿಯ ಚೀಲ 52 ರೂಪಾಯಿ ಆದಾಗ ಸರ್ಕಾರಕ್ಕೆ ನೇರವಾಗಿ 5.88 ಕೋಟಿ ಏನೋ ಆರ್ಥಿಕವಾಗಿ ನಷ್ಟ ಆಗುತ್ತೆ. ಹಂಗಾಗಿ ಇದನ್ನ ವಿಚಾರಣೆ ಮಾಡಿ 13 ರೂಪಾಯಿ ಚೀಲನ 52 ರೂಪಾಯಿಗೆ ಏಕಾಏಕಿ ಹೇಗೆ ನಿಗದಿಪಡಿಸಲಾಗಿದೆ, ಅದನ್ನು ಹೆಂಗೆ ಇವರು ಅನುಮೋದನೆ ಕೊಟ್ಟರು, DC ಹೆಂಗೆ ಅನುಮೋದನೆ ಕೊಟ್ಟರು ಅನ್ನುವಂಥ ನಿಟ್ಟಲ್ಲಿ ವಿಚಾರಣೆಗೆ ಹೋಗಿರುವಂಥದ್ದು. ಸರ್ಕಾರಕ್ಕೆ ಈ ಮಟ್ಟದ ನಷ್ಟ ಆಗುವಂತೆ ಈ ರೀತಿ ಮಾಡಲಾಗಿದೆ, ಇದು ವ್ಯವಸ್ಥಿತವಾಗಿ ಇವರು ನುಂಗೋದಕ್ಕೋಸ್ಕರನೇ ಮಾಡ್ಕೊಂಡಿರುವಂಥ ವ್ಯವಸ್ಥೆ ಅನ್ನೋದನ್ನ ಕೋರ್ಟ್ಗೆ ತಗೊಂಡೋಗಿದ್ದಾರೆ. ಒಂದೆರಡು ಕಡೆ ಇಲಾಖೆಯಲ್ಲಿ ನಿರ್ದೋಷಿ ಅಂತ ಈಚೆ ಬರ್ತಾರೆ, ಬಟ್ ನ್ಯಾಯಾಂಗ ವ್ಯವಸ್ಥೆ ಕೊನೆಗೂ ಒಂದು ಕುಣಿಕೆ ಹಾಕುತ್ತೆ. ಭ್ರಷ್ಟಾಚಾರದಲ್ಲಿ ಇದ್ರೆ
ಅದನ್ನ ಯಾಕಂದ್ರೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದೇನು ಅಂತಂದ್ರೆ 13 ರೂಪಾಯಿ ಚೀಲಕ್ಕೆ 15 ರೂಪಾಯಿ ಹಾಕೋದು, 15, 20 ಈ ಲೆವೆಲಲ್ಲಿ ಇರೋದು, 13 ರೂಪಾಯಿಯಲ್ಲಿ 52 ನೇರ ಅಷ್ಟು ಮಟ್ಟಕ್ಕೆ ಕಾಣಿಸಿರೋದ್ರಿಂದ ಒಂದು ಹಂತಕ್ಕೆ ಭ್ರಷ್ಟಾಚಾರ ಮೇಲ್ನೋಟಕ್ಕೆ ಎಲ್ಲರಿಗೂ ಕಾಣಿಸಿತ್ತು, ಬಹಳ ಸ್ಪಷ್ಟವಾಗಿ ಕಾಣಿಸಿತ್ತು. ಇಲಾಖೆಯಲ್ಲಿ ನಿರ್ದೋಷಿ ಅಂತ ಈಚೆ ಬಂದಾಗ ಎಲ್ಲರೂ ಒಂಥರ ಬಿಟ್ಟಂಗೆ ನೋಡಿಬಿಟ್ಟಿದ್ರು, ಇದೇನಪ್ಪ ಇಷ್ಟು ಸಲೀಸಾಗಿ ಈಚೆ ಬಂದುಬಿಟ್ರು ಅನ್ನೋದು. ಆವಾಗ ಈ ಸಾರಾ ಮಹೇಶ್ ಅಂತವರು, ಒಂದಷ್ಟು ವಕೀಲರು ಎಲ್ಲರೂ ಸೇರಿ ಒಂದಷ್ಟು ಅಲ್ಲಿ ದಾಪುಗಾಲು ಇಟ್ಟಿದ್ರು. ಇವತ್ತು ಆ ದಿನ ಬಂದಿದೆ, ಲೋಕಾಯುಕ್ತರಿಂದ ತನಿಖೆ ಮಾಡಿ ಅಂತ ಏನು ಸರ್ಕಾರಕ್ಕೆ ಆದೇಶ ಹೋಗಿದೆ, ಎಲ್ಲೋ ಒಂದು ಮಟ್ಟಕ್ಕೆ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಈ ಕೇಸನ್ನ ಅಷ್ಟು ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತಂದ್ರೆ, ಯಾಕಂದ್ರೆ ಇವ್ರ ಮೇಲೆ ತುಂಬಾ ಆರೋಪಗಳಿದ್ದು. ಹೌದು, ಎಲ್ಲಿಂದ DK ರವಿ ಅವ್ರ ಕೇಸಿಂದನೂ ತಗಲಾಕೋತಾನೆ ಬಂದ್ರು ಇವರು. ಹೌದು, ಅಲ್ಲಿ ಒಂದಷ್ಟು ಆರೋಪಗಳು ಇವ್ರ ಮೇಲೆ ಬಂದು ಅದನ್ನೆಲ್ಲ ಬಗೆಹರಿಸ್ಕೋತಾ ಬಂದ್ರು. ಆಮೇಲೆ ಇವರು ಎಲ್ಲಾರ ಜೊತೆನೂ IPS ರೂಪಾ ಅವರ ಮೌದ್ಗಿಲ್ ಅವ್ರ ಜೊತೆಗೂ ಕೂಡ ಒಂದಷ್ಟು ಕಾನೂನು ಹೋರಾಟಗಳಿದ್ದು. ಯಾಕದನ್ನು ಇವ್ರನ್ನೇ ಅದು ಹುಡ್ಕೊಂಡು ಬರುತ್ತೋ ಏನೋ ಗೊತ್ತಿಲ್ಲ, ಬಟ್ ಗೊಂದಲಗಳ ಗೂಡಲ್ಲೇ ಇವ್ರು ವಾಸ ಮಾಡ್ದಂಗಿದೆ. ಎಲ್ಲಿ ಹೋದ್ರು, ಹಾಸನದಲ್ಲಿ ಹೋದ್ರೆ ರೇವಣ್ಣ ಜೊತೆ ಜಗಳ, ಈ ಕಡೆ ಬಂದ್ರೆ ಅದೇ ಪಕ್ಷದ ಸಾರಾ ಮಹೇಶ್ ಅಂಟ್ಕೊಂಡ್ಬಿಟ್ರು. ಅದಾದ ನಂತರದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್ ಬಂದ್ರು, ಅವ್ರ ಜೊತೆಗೆ ಜಗಳ ಸ್ಟಾರ್ಟ್ ಆಯ್ತು ಎರಡು. ಇವೆಲ್ಲ ನೋಡ್ತಾ ಹೋದ್ರೆ ಈ IAS ಅಧಿಕಾರಿಗಳು ಎಲ್ಲಿ ನ್ಯಾಯ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವೋ, ಯಾರು ನಮ್ಮನ್ನ ರಕ್ಷಣೆ ಮಾಡ್ತಾರಂತ ಅನ್ಕೊಂಡಿದ್ವೋ, ಅವರೇ ಎಲ್ಲೋ ಒಂದ್ ಕಡೆ ಈ ಭಕ್ಷಕರಾಗಿ ನಿಲ್ತಾ ಇದಾರ, ಸಮಾಜ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದೆಯಾ ಅನ್ನುವಂಥದ್ದು ನಮ್ಗೆ ತುಂಬಾ ದೊಡ್ಡ ಮಟ್ಟಕ್ಕೆ ಅನುಮಾನಗಳು ಮೂಡುವಂತ ದೃಷ್ಟಿಯಲ್ಲಿ ಹೋಗ್ತದೆ. ಬಟ್ ಇವತ್ತು ಕಾನೂನು ಏನ್ ಹೇಳ್ತು, ನ್ಯಾಯಾಂಗ ಏನ್ ಹೇಳ್ತು, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದು ಇದು ಭ್ರಷ್ಟಾಚಾರ ಅನ್ನುವಂಥದ್ದನ್ನ ಹಾಗೇ ಬಿಟ್ಟರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಒಂದು ಅಡ್ಡಿಗಾಲಾಗುತ್ತೆ. ಇದನ್ನ ಹಾಗೆ ಬಿಡುವಂಥದ್ದಿಲ್ಲ, ತನಿಖೆಗೆ ಒಳಪಡಿಸಿ, ವಿಚಾರಣೆಗೆ ಒಳಪಡಿಸಿ, ಸತ್ಯಾಸತ್ಯತೆ ಈಚೆ ಬರಲಿ, ನಿರ್ದೋಷಿ ಅಂತ ಆದ್ರೆ ಅದ್ರ ಬಗ್ಗೆ ನೋಡೋಣ ಅನ್ನುವಂಥ ನಿಟ್ಟಲ್ಲೇ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಏನು ಇಲ್ಲಿವರೆಗೆ ಏನ್ ಬಂತು, ಇವತ್ತಿನ ಕುಣಿಕೆ ದೊಡ್ಡ ಮಟ್ಟಕ್ಕೆ ಆದಂಗಿದೆ. ಇಲಾಖೆ ಒಳಗಡೆ ತನಿಖೆಗಳು ನಿರ್ದೋಷಿ ಅಂತ ಬಂದಾಗ್ಲೂ ಕೂಡ 2-3 ಬಾರಿ ನನಗೆ ಜಯ ಆದಾಗ್ಲೂ ಕೂಡ ಹೈಕೋರ್ಟ್ ಮತ್ತೆ ಅದನ್ನ ಇನ್ನೊಂದು ರೂಪಕ್ಕೆ ತಗೊಂಡೋಯ್ತಲ್ಲ ಅನ್ನುವಂಥ ನೋವಲ್ಲಿ ಇವತ್ತು ಸಿಂಧೂರಿ ಇದ್ದಂಗಿದೆ. ಸೊ ಹಾಗಾಗಿ ಇನ್ನು ಕಾನೂನು ಹೋರಾಟಗಳು ಹೇಗಾಗುತ್ತೆ, ಕ್ರಿಮಿನಲ್ ಕೇಸ್ ಆಗುತ್ತಾ ಅಥವಾ ಯಾವ್ಯಾವ ಹೇಗೆ ಹೋಗುತ್ತೆ ಅನ್ನೋದು ಕಾದ್ ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.